ಬನ್ನಿ ಗೌಡ್ರಿ ಬನ್ನಿ. ಏಕೋ ತಮ್ಮ ದರ್ಬಾರ್ ಸಮೇತ ಬಂದಿದ್ದೀರಲ್ಲ, ಏನು ಸಮಾಚಾರ? ಕುಳಿತುಕೊಳ್ಳಿ. ಕುಳಿತು ನಿನ್ನ ಜನಗಂಟೆಷ್ಟಿಗೆ ಬೆಳೆಸಲು ಬಂದಿಲ್ಲ. ಹಾಗಾದರೂ ದೊಡ್ಡ ಕಾರಣ? ನನ್ನ ಹೊಲ ಬದಿಗಿರುವ 10 ಜಾಲಿ ಮರವನ್ನು ಯಾರನ್ನು ಕೇಳಿ ಕಡಿದಿದ್ದೇಕೆ? ನನ್ನ ಹೊಲದೊಳಗಿನ ಗಿಡಗಳನ್ನು ನಾನು ಕಡಿಯಲು ಯಾರನ್ನು ಏಕೆ ಕೇಳಬೇಕು ಗೌಡ್ರು? ನಿನ್ನ ಹೊಲದೊಳಗಿನ ಗಿಡ ಅಂತ ಹೇಳಿದಕ್ಕೆ ಏನಿದೆಯೋ ನಿನ್ನಲ್ಲಿ ಆಧಾರ? ಅವುಗಳು ನಿಮ್ಮ ಒಂದು ಹೇಳ ನಿಮ್ಮ ಬಳಿ ಏನಿದೆ ಆಧಾರ? ಕೊಡುವಂತ ಕರ್ನಾಟಕದ ಕಣ್ಮಣಿ ಹಾಗೆ ಈ ನಾಡಿನ ಕರೆಯನ್ನು ಎದುರು ಬರೆದಿರುವ ನನಗೆ ಎದುರಾಡುತ್ತಿರುವೆಯ ಮಗನೇ, ನಾನು ಮನಸ್ಸು ಮಾಡಿದರೆ ನಿನ್ನ ಜೀವ ಸಹಿತ ಉಳಿಸುವುದಿಲ್ಲ. ನೋಡ್ರಿ, ಹುಟ್ಟಿದವರು ಸಾಯಲೇಬೇಕೆಂಬ ನಿಯಮದಲ್ಲಿ ಸತ್ಯಕ್ಕಾಗಿ ಸಾಯುವ ನನಗೆ ಪ್ರಾಣದ ಭೀತಿಯೇ ಇಲ್ಲ. ಯಾವುದೇ ತಪ್ಪು ಮಾಡಿದರೂ ನನಗೆ ಕರ್ನಾಟಕದ ಕಣ್ಮಣಿಯಾದರೇನು, ಊರಾಡುವ ದೊರೆಯಾದರೇನು? ಬರ ದೀಪ ಆಡುವ ಮುನ್ನ ಪ್ರಕಾಶ ಬೀರಿ ಆಡುವಂತೆ ಸಾಯಲು ಸಿದ್ಧನಾದ ನೀನು ಸಿಕ್ಕಂತೆ ಚೀರಬೇಡ. ನನ್ನ ಮುಂದೆ ಇಡೀ ಸರ್ಕಾರದ ಸಲಾಂ ಹೊಡೆದ ಬಗ್ಗೆ ನಡೆಯುವಾಗ ನರಗುರಿಯಾದ ನೀನು ನನಗೆ ಎದುರಾಗುತ್ತಿರುವೆಯ ಮಗನೇ. ಬೆಂಕಿ ಅಪ್ಪನಾಗಬೇಕವ್ರೆ. ಸಾಯಲು ಸಿದ್ಧನಾದ ಈ ಗುರಿಗೆ ತೋರಿಸೋ ನಿನ್ನ ಕತ್ತಿಯ ಕರಮತ್ತನ್ನು. ಇಂತಹ ನರಕರಿಗೆ ಈ ಕತ್ತಿ ಏಕೆ ಬೇಕು ಗೌರಿ? ಒಂದೇ ಏಟಿಗೆ ಸಾಯುವ ಇವನನ್ನು ಬರೇ ನನ್ನ ಮುಷ್ಟಿಯಿಂದಲೇ ಹೆಚ್ಚಿಗೆ ಸಾಯಿಸಿಬಿಡ್ತೇನೆ. ಬೇಡಿ ಕೊಡ್ರಿ, ನೀವು ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ಬೇಡ. ನೋಡಿ, ನನ್ನ ಗಂಡ ತಪ್ಪು ಮಾಡಿರಬಹುದು, ಆದ್ರೆ ದಯವಿಟ್ಟು ಅವರಿಗೆ ಇಂಥ ಶಿಕ್ಷೆ ನೀಡಬೇಡಿ. ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನನಗೆ ಪತಿ ಭಿಕ್ಷೆಯನ್ನು ನೀಡಿ, ನಿಮ್ಮ ಕೈ ಮುಗಿತೀನಿ, ಬಿಟ್ಬಿಡಿ ನನ್ನ ಗಂಡನನ್ನ. ನಿತ್ಯ ಕಣ್ಣೀರನ್ನೇ ಕಡಲಾಗಿ ಹರಿಸುವ ಈ ಬೆಂಕಿ ಅಪ್ಪನಿಗೆ ಕರುಣೆ ಎನ್ನುವ ಶಬ್ದವೇ ಗೊತ್ತಿಲ್ಲ. ನಿತ್ಯ 16 ಜನ ಆರಾಮಕ್ಕೋರರ ಬಿಸಿ ರಕ್ತವನ್ನ ಚೀಪದ ಈ ಭಯಾನಕ ಬೆಂಕಿಗೆ ಬರೇ ಕಟುಕತನವೇ ಉಂಟು. ಬಲ್ಗೈ ಬಂಟ ಬರೀ ನೀನ್ ಹಿಂಗ ಮುಷ್ಟಿ ಅಂತ ಹೋದ್ರ ನಿನಗೆ ಮುಂದ ಕಷ್ಟ ಆಗೋದಂತೂ ಖಂಡಿತ. ಯಪ್ಪ ಗುರುವೇ ಶಂಭುಲಿಂಗ, ಬೆಂಕಿ ಹಾಕು ನಿನ್ನ ಸಂಬಲಿಂಗನಿಗೆ. ನಿನ್ನ ಯಾವ ಲಿಂಗದ ಮಧ್ಯವು ನನಗೆ ಜಗತ್ ಸರ್ವಂ ಬೇಕಾಗಿಲ್ಲ. ನನಗೆ ಬೇಕು ಇವನೆಲ್ಲ ರಕ್ತದ ವಂಶ. ಇವನ ರಕ್ತಕ್ಕಾಗಿ ಕಾತರಿಸಿಕೊಳ್ಳುತ್ತಿರುವ ಈ ಗುಂಡಿಗೆಗೆ ಇವನ ಗಂಡನೆಯೇ ಬೇಕು. ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನ ಗಂಡನ ಪ್ರಾಣವನ್ನು ತೆಗೆಯಬೇಡಿ. ನನ್ನನ್ನ ನಿಮ್ಮ ಮುಂದೆ ಹುಟ್ಟಿನ ಮಗಳು ಅಂತ ತಿಳಿದುಕೊಳ್ಳಿ. ಇದು ನಿಮಗೆ ಸರಗೊಂಡು ಬೇಡಿಕೊಳ್ತಾ ಇದ್ದೀನಿ. ನನಗೆ ಪತಿ ಭಿಕ್ಷೆ ನೀಡಿ, ನನ್ನ ಗಂಡನನ್ನು ಏನು ಮಾಡಬೇಡಿ. ಹಾಗಾದರೆ ಇವರೆಲ್ಲ ಅಣ್ಣ ತಮ್ಮಂದಿರನ್ನು ನನ್ನ ತಂಟಿಗೆ ಬರದ ಹಾಗೆ ನೋಡಿಕೊಂಡಿದ್ಯಾ? ನನ್ನ ಆತ್ಮ ಸಾಕ್ಷಿ ಮಾಡಿ ಹೇಳ್ತೀನಿ, ನಾನು ನೋಡಿಕೊಳ್ತೀನಿ. ಬನ್ನಿ ಹೋಗೋಣ. ತಂಗಿ ಒಂದು ತಿಂಗ್ಯಾಕ್ ಮತ್ತು ಸರಿ ನಿರ್ಮಲಾ, ಏನಿದೆಲ್ಲ ನಿನ್ನ ಮಾತು? ಹೌದು, ಈ ಹೊಡೆದಾಟ ಬಡದಾಟದಿಂದ ಯಾವ ಲಾಭವೂ ಇಲ್ಲ, ಯಾವ ಲಾಭವೂ ಇಲ್ಲ. ನನಗೆ ಅದು ತುಂಬಾ ಭಯವಾಗ್ತಾ ಇದೆ. ನೋಡಿ, ಶ್ರೀಧರ ಅದಾದ ಇಂಟ್ರಿಗೆ ಹಣ ಬೇಕು ಅಂತ ಹೇಳಿದ, ಮೊದಲು ಅದ್ರ ವ್ಯವಸ್ಥೆ ಮಾಡ್ರಿ. ಏನಾದರೂ ಮಾಡಿ ಹಣ ಕಳಿಸಲೇಬೇಕು ನಿರ್ಮಲಾ. 4 ದಿನದಿಂದ ಅದೇ ಪ್ರಯತ್ನವನ್ನೇ ಮಾಡ್ತಾ ಇದ್ದೀನಿ, ಆದರೂ ಸಾಧ್ಯವಾಗ್ತಾ ಇಲ್ಲ. ಸಾಧ್ಯ ಮಾಡ್ತೇನೆ ಅಂತ ಹೇಳುತ್ತದೆ. ದಿನ ಕಳೆದು ಹೋಗಿ ನನ್ನ ಹೆಣ್ಣು ತಪ್ಪಿ ಹಾಗೆ ಹೋಯಿತು. ಬಾರೋ ತಮ್ಮ ಶ್ರೀಧರ, ಕ್ಷಮಿಸಿ ಬಿಡಪ್ಪ ಈ ಪಾಪಿಯನ್ನು.
ಹಣದ ವ್ಯವಸ್ಥೆಯನ್ನು ಎಷ್ಟೇ ಮಾಡಿದರೂ ಸರಿ ಹೋಗಲಿಲ್ಲ. ನಿನಗೆ ಕೋಪ ಬರ್ತೇನಪ್ಪ? ಕೋಪ ಬಂದಿಲ್ಲ, ಮನಸ್ಸಿಗೆ ತಾಪವಾಗಿದೆ. ಕ್ಷಮಿಸಪ್ಪ, ಕ್ಷಮಿಸು. ಹಣ ಕೊಡ್ತೀನಿ. ನನಗೆ ಹಣ ಕಳಿಸುತ್ತೇನೆ ಅಂತೇಳಿ ಮಾತಿನಲ್ಲೇ ಮನೆ ಕಟ್ಟಿ ನನಗೆ ಯಾವುದೇ ನೌಕರಿ ಸಿಗದ ಹಾಗೆ ಮಾಡಿ ಎಲ್ಲಿ ನನ್ನ ಬೀದಿ ಪಾಲು ಮಾಡಿದೆ ಅಂತ ನನ್ನ ಮನಸ್ಸಿಗೆ ತಾಪವಾಗಿದೆ. ತಮ್ಮ, ದಯವಿಟ್ಟು ಗಾಯದಲ್ಲಿ ಬರೆಯದಂತೆ ಮಾತನಾಡಬೇಡಪ್ಪ. ದುಡಿಮೆ ಮಾಡಿ ಸಂಬಳ ಕೊಡುತ್ತೇನೆಂದು ಅವರ ಸತ್ಯ ಅಂತ ಇನ್ನೂ ನನಗೆ ಬಂದಿಲ್ಲ. ನಿನಗೆ ಹಣ ಕಳಿಸುವ ಸಲುವಾಗಿ 4 ದಿನದಿಂದ ಕೇವಲ ಬ್ಯಾಂಕ್ ಹತ್ರ ಹಣ ಕೇಳ್ತೇನೆ, ಆದರೂ ಸಾಧ್ಯವಾಗಿಲ್ಲ. ನೀವೇನಾದರೂ ತಿರುವಾಚಾರ ಮಾಡಿ ನಿಮಗೆ ಹಣ ಕಳಿಸಬೇಕೆಂದ್ರೆ ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ, ಹಾಗಾಗಿ ಹೋಗಲಾಗಿದೆ. ಕ್ಷಮಿಸಪ್ಪ. ಹೌದು ಶ್ರೀಧರ, ನಿನಗೆ ಹಣ ಕಳಿಸ್ಬೇಕಂತ ಅವರು ಕೂಡ ತುಂಬಾ ಒದ್ದಾಡಿದ್ರು. ಅದರಲ್ಲಿ ಮೇಲಿಂದ ಮೇಲೆ ಅಡೆತಡೆಗಳು ಉಂಟಾದ್ವು. ನಾ ಮನೆಗೆ ಮೊದಲು ಕೈಕಾಲು ಮುಖ ತೊಳೆದುಕೊಂಡು ಬಟ್ಟೆ ಚೇಂಜ್ ಮಾಡಿ ಊಟ ಮಾಡುವಂತೆ ಬಾರು. ಅಪ್ಪ ಅಮ್ಮ ಇದ್ದಿದ್ದರೆ ನನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ನನಗಿನ್ನೂ ಶಾಲೆಯೇ ಬೇಕಾಗಿಲ್ಲ. ತಮ್ಮ, ದಯವಿಟ್ಟು ಈ ಮಾತನಾಡಬೇಡಪ್ಪ. ನನ್ನ ಶ್ರೀ ಮಾರ್ಗದರ್ಶಕನ ಸಾಕ್ಷಿಯಾಗಿ ನಿನ್ನನ್ನು ಓದಿಸಬೇಕೆಂಬ ಛಲ ನನಗಿದೆ. ನೀನೊಬ್ಬ ದೊಡ್ಡ ಅಧಿಕಾರಿಯಾಗಬೇಕು, ನೀನೊಬ್ಬ ದೊಡ್ಡ ಡಾಕ್ಟರ್ ಆಗಬೇಕು. ಈ ಮಾತು ಸುಳ್ಳೆಂದು ನಂಬಬೇಡಪ್ಪಮ್ಮ. ತೆಗೆದುಕೋ ಈ 7 ಕಡೆ ಉಂಗುರವನ್ನು ಮಾಡಿ ನಿನ್ನ ಕೆಲಸ ಮಾಡಿಕೊ. ನಿನ್ನ ಕಾಲಿಗೆ ಬಿಡ್ತೀನಿ. ಅಣ್ಣ, ಈ ನಿಮ್ಮ ತಮ್ಮ ತಿಳಿಯದೆ ಏನಾದರೂ ಮಾತನಾಡಿದರೆ ನೀನು ಈ ರೀತಿ ಮನಸ್ಸಿಗೆ ತಾಪ ಮಾಡಿಕೊಂಡರೆ ನನಗೆ ನೌಕರಿ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆ ತಮ್ಮ. ಬಲಿಷ್ಠವಾದ ಈ ಭಾರತ ರಾಷ್ಟ್ರದಲ್ಲಿ ಮುಗಿಲೆತ್ತಿರುವ ಭ್ರಷ್ಟಾಚಾರ ಮತ್ತು ಲಂಚ ಸಾಮ್ರಾಜ್ಯ ಕಡೆ ಕೊಂಚ ತಿರುಗಿ ನೋಡಿದರೆ ಅವರನ್ನೆಲ್ಲ ಇಂಚಿಂಚಾಗಿ ಕತ್ತರಿಸಿ ಆಗಬೇಕೆನಿಸುತ್ತದೆ. ಅಷ್ಟೇ ಅಲ್ಲ, ದಿನನಿತ್ಯ ನಡೆಯುವ ಕೊಲೆ, ಸುಲಿಗೆ, ಕಳ್ಳ ವ್ಯಾಪಾರವನ್ನೆಲ್ಲ ನೋಡಿ ನಮ್ಮಂತ ವಯಸ್ಕರಿಗೆ ನಾಚಿಕೆ ಬರುವಂತಾಗಿದೆ. ಅದನ್ನೆಲ್ಲ ನೀನು ಬದ್ದು ಪಡೆದು ದಿಗ್ಗಜವಾಗಿ ಮೆರೆಯುತ್ತಿರುವ ವಜ್ರಗೌಡರೊಂದರಿಗೆ ನೀನು ಹುಲಿಯಾಗಿ ಅಧಿಕಾರಸ್ಥರಾಗು. ತೆಗೆದುಕೊಳ್ಳುವಂತೆ ಸಾಯುವಾಗ ಅಣ್ಣ, ನಿನ್ನಲ್ಲಿ ಇಷ್ಟೊಂದು ಹಣ? ಅದನ್ನೆಲ್ಲ ಕೇಳಬಾರದು. ಅತ್ತಿಗೆ, ತಮ್ಮನ ಸುಟ್ಕೇಸ್ ಎಲ್ಲಿ? ಇಲ್ಲಪ್ಪ, ಬರೀ ಕೈಯಿಂದಲೇ ಊರೋಗಿ ಬಂದ್ಬಿಟ್ಟ. ಹೀಗೇನಾಗಿದೆ? ಹಾಗೆ ಹೋಗಿ ಮುಂದಿನ ಇಂಟರ್ವ್ಯೂ ಪಾಸ್ ಆಗಿ ಈ ಮನೆ ಹಾಗೂ ಅಣ್ಣ ಅತ್ತಿಗೆ ಹೆಸರನ್ನು ತಾರಪ್ಪ. ಅವರನ್ನು ಈ ಹೃದಯದಲ್ಲಿ ಇಟ್ಟಿದ್ದೇನೆ. ನಿಮ್ಮನ್ನು ಪಡೆದ ಸಂತೋಷಕ್ಕೆ ನನಗೆ ಪಾರವೇ ಇಲ್ಲ. ಈ ಮನೆಯ ಕೀರ್ತಿ ತರುತ್ತೇನೆ. ಸಂತೋಷ ಮುಖ್ಯ ಹಾಡುವ ಒಂದು ಹಾಡನ್ನು. ಎಂದೆಂದು ಬಾಳಲಿ